ಥೆರಪಿಗೆ ಬರ್ತಾಯಿದ್ರು. ಓಕೆ, ನಾವು ವರ್ಕ್ ನಿಮಿತ್ತವಾಗಿ ಅವರಿಗೆ ರೆಗ್ಯುಲರಾಗಿ ಇಲ್ಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಅಪ್ಪನಿಗೆ ಇವ್ರ ಮನೆಯವರಿಗೆ ಬಂದುಬಿಟ್ಟು ತುಂಬ ಪ್ರಾಬ್ಲಮ್ಸ್ ಇತ್ತು. ಓಕೆ, ಅಮ್ಮ ಇಲ್ಲಿ ಬಂದು ಥೆರಪಿ ಮಾಡಿದ್ಮೇಲೆ ಚೆನ್ನಾಗಾದರು. ಬಂದಿದ್ದೆ ಒಂದು ವಾರ. ಆದರೆ ಅಮ್ಮ ಮನೇಲಿ ತೊಗೊಂಡೋಗ್ಬಿಟ್ಟು ಇವಾಗ 2 ಮಂತ್ಸ್ ಆಗಿದೆ, ಅಂದರೆ 2 ತಿಂಗಳಿಂದ ಕೂಡ ರೆಗ್ಯುಲರಾಗಿ ಥೆರಪಿನ ಮಾಡ್ತಾ ಇದ್ದಾರೆ. ಹಾಗೆ ಅಮ್ಮನಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಇವಾಗ ಇಷ್ಟು ಚೆನ್ನಾಗಾಗಿದ್ರೆ, ಮುಂಚೆ ಬರುವಾಗ ಅಮ್ಮನ ನೋಡುವಾಗ ನಮಗೇನೆ ತುಂಬ ಬೇಜಾರು ಅನ್ಸೋದು, ಅಷ್ಟು ಪ್ರಾಬ್ಲಮ್ಸ್ ಇತ್ತು ಅಮ್ಮನಿಗೆ. ಓಕೆ, ಈಗ ಅಮ್ಮನ ಹೇಳ್ತಾರಪ್ಪ, ಅಮ್ಮ ಕೇಳಿಸ್ಕೊಳ್ಳೋಣ ಅಮ್ಮನಿಗೆ ಏನೆಲ್ಲ ಚೆನ್ನಾಗಾಗಿದೆ ಅಂತ. ನಮ್ಮ ಹೆಸರು ನಿರ್ಮಲ ಅಂತೇಳಿ, ನಮ್ಮೂರು ಕೈದಾಳು ಅಂತೇಳಿ. ನನ್ನ ಹೆಸರು ನಿರ್ಮಲಮ್ಮ ಅಂತೇಳಿ. ನಮ್ಮ ಮನೆಯವರು ಕಾರ್ಪೆಂಟ್ರಿ ಕೆಲಸ ಮಾಡ್ತಾರೆ. ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇದ್ದಿಲ್ಲ. ಆಮೇಲೆ ನಮ್ಮ ಆಂಟಿಯವರೊಬ್ಬರು ಇಲ್ಲಿ ಬರ್ತಾಯಿದ್ರು. ನಮ್ಮ ಆಂಟಿಯವ್ರು ಬಂದ ಮೇಲೆ ಹೇಳಿದ್ರಿ, ಇಂಥ ಸೆರೆಕೆರೆಗೆ ಹೋಗ್ರಿ ಚೆನ್ನಾಗಾಗುತ್ತೆ ಅಂತೇಳಿ. ಆಮೇಲೆ ನಾವು ಬಂದ್ವಿ. ಒಂದು 2-3 ದಿನ ನಮ್ಮ ಮನೆಯವ್ರನ್ನೇ ಕಳಿಸಿದೆ, ನಾನೇನು ಬಂದಿದ್ದಿಲ್ಲ. ಆಮೇಲೆ ನನಗೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಇತ್ತು. ಆಮೇಲೆ ಜೊತೆಗೆ ಬಾ ನೀನು ಅಂತ ಹೇಳಿದರು. ನಾವು ಬಂದ್ವಿ. ಬಂದಾದ ಮೇಲೆ ಸ್ವಲ್ಪ ಚೆನ್ನಾಗಿ ಅನಿಸ್ತು. 100ಕ್ಕೆ 20% ಚೆನ್ನಾಗಿ ಅನಿಸ್ತು. ಆಮೇಲೆ ನಮಗೆ ಬರೋಕ್ಕಾಗಲಿಲ್ಲ. ಒಂದು 8 ದಿನನ 15 ದಿನ, ಒಂದು 8 ದಿನ ಏನೋ ಬಂದ್ರು ಅವರು. ನಾವು ಕೆಲ್ಸಕ್ಕೆ ಹೋಗ್ತಾಯಿದ್ವಿ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೋಗೋಕ್ಕೆ ಆಗ್ತಿದ್ದಿಲ್ಲ. ಆಮೇಲೆ ನಮ್ಮ ಮನೆಯವರಿಗೆ ಸೊಂಟ ನೋವು, ಬೆನ್ನು ನೋವು, ಆಮೇಲೆ ನರಗಳು ಸೇದೋದು ಅದೆಲ್ಲ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ನಮಗೂ ಸ್ವಲ್ಪ ಟೆನ್ಷನ್ ಕಡಿಮೆ ಆಗಿದೆ. ನಮ್ಮ ಮನೆಯವ್ರಿಗೇನು ಬಿ ಪಿ ಇಲ್ಲ, ಶುಗರ್ ಇಲ್ಲ. ಆದರೆ ನಮಗೂ ಬಿ ಪಿ ಇಲ್ಲ, ಶುಗರ್ ಇಲ್ಲ. ಸ್ವಲ್ಪ ಗಂಟು ಪ್ರಾಬ್ಲಮ್ ಅದೆಲ್ಲ ಇತ್ತು ಬೆನ್ನಲ್ಲಿ. ಅದೆಲ್ಲ ಹೋಗಿದೆ ಇವಾಗ ನಮಗೆ. ಅದೆಲ್ಲ ಕರಗಿದೆ ಅಮ್ಮ, ಅದೆಲ್ಲ ಕರಗಿದೆ. ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಭಾಳ ನಿಮ್ಮ ಮುಖದಲ್ಲಿ ಈ ತರ ಬ್ಲಾಕ್ ಕಲೆ ಎಲ್ಲ ಇತ್ತು, ಅದೆಲ್ಲ ಕ್ಲಿಯರ್ ಆಗಿ ಹೋಗಿ ಎಲ್ಲ ಕ್ಲಿಯರ್ ಆಗೈತಿ. ಓಕೆ ಅಮ್ಮ, ಇವಾಗ ಬಂದ್ಬಿಟ್ಟು ನೀವು ಇಲ್ಲಿ 1 ಟೈಮ್ ಥೆರಪಿನ ಮಾಡ್ತಾ ಇದ್ರಿ, ಮನೇಲಿ 2 ಟೈಮ್ ಥೆರಪಿ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಾ. 1 ಟೈಮ್ ಮಾಡೋದಕ್ಕೂ 2 ಟೈಮ್ ಮಾಡೋದಕ್ಕೆ ಏನೆಲ್ಲ ವ್ಯತ್ಯಾಸ ಅನ್ನಿಸ್ತೈತಮ್ಮ? 2 ಟೈಮ್ ಮಾಡಿದ್ರೆ ಚೆನ್ನಾಗಿ. ಯಾಕಪ್ಪ ಅಂದರೆ 1 ಟೈಮ್ ಇಲ್ಲಿ ನಮಗೆ ಟೈಮ್ ಸಿಗಲ್ಲ. ನಮ್ಮ ಥರನೇ ಎಲ್ಲ ಜನಗಳು ಬಂದಿರ್ತಾರೆ. ಆದರೆ ಮನೇಲಿ ಅಂದರೆ ನಮ್ಮದೇ ಆದಂಥ ಒಂದು ಇದು ಇರುತ್ತೆ. ನಮ್ಮ ಮನೇಲಿ ಅಂದರೆ ನಾವೇ ಸಪ್ರೇಟಾಗಿ ಮಾಡ್ಕೋಬೋದು ತಗೊಂಡೋಗಿ. ಈಗ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಬೆಳಗ್ಗೆನೂ ಮಾಡ್ಕೋಬೋದು, ಮಧ್ಯಾಹ್ನ ಮಾಡ್ಕೋಬೋದು, ಸಾಯಂಕಾಲ ಮಾಡ್ಕೋಬೋದು. ಟೈಮ್ ಸಿಕ್ಕರೆ ಯಾವಾಗ ಬೇಕಾದ್ರೂ ಅವಾಗ ಮಾಡ್ಕೋಬೋದು. ಸ್ವಲ್ಪ ಕಾಲು ನೋವು ಜಾಸ್ತಿ ಇತ್ತು ನನಗೆ, ಕಾಲು ನೋವು ಕಡಿಮೆ ಆಗಿದೆ. ಈಗ ಅಲ್ಲಿ ಮನೇಲಿ ತಗೊಂಡಿದ್ಮೇಲೆ ಚೆನ್ನಾಗಾಗಿದೆ ಈಗ ಸ್ವಲ್ಪ. ಅಮ್ಮ, ಇವಾಗ ಬಂದುಬಿಟ್ಟು ನೀವು ಕೆಲಸಕ್ಕೆ ಹೋಗ್ತಾ ಇದ್ರಲ್ವಾ, ಸರಾಕೆರೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ಕೆಲಸಕ್ಕೆ ಹೋಗುವಾಗ ನಿಮ್ಮ ಹೆಲ್ತ್ ಇಶ್ಯೂಸ್ ಏನೆಲ್ಲ ಇತ್ತಮ್ಮ? ನನಗೆ ಕಾಲು ನೋವಿತ್ತು, ಬೆನ್ನು ನೋವಿತ್ತು, ಆಮೇಲೆ ಹೊಟ್ಟೆ ನೋವು ಬರೋದು, ಆಮೇಲೆ ಹೊಟ್ಟೆ ಮುಳ್ಳಿಡ್ದಂಗೆ ಆಗೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗೈತಿ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಆಯಾಸ ಆಗೋದು ನನಗೆ. ಇವಾಗ ಆಯಾಸು ಸುಸ್ತು ಎಲ್ಲ ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಹೊಟ್ಟೆ ನೋವೆಲ್ಲ ಕಡಿಮೆ ಆಗಿದೆ. ಹೊಟ್ಟೆ ನೋವೆಲ್ಲ ಕಡಿಮೆ ಆಗಿದೆ. ಗಂಟೆಲ್ಲ ಕರಗೋಗಿದೆ. ಗಂಟೆಲ್ಲ ಕರಗೋಗಿದೆ. ಇಂಜೆಕ್ಷನ್ ಮಾಡಿದ್ದೆಲ್ಲ ಗಂಟು ದಪ್ಪ ಆಗೋದು. ಹಾರ್ಟ್ ಪ್ರಾಬ್ಲಮಿಗೆ ಅಂತೇಳಿ ಇಂಜೆಕ್ಷನ್ ತಗೊತಿದ್ದೆ ತಿಂಗಳಿಗೊಂದು. ಯಾವುದು ದಪ್ಪ ಆಗಿದೆ. ಈಗ ಅದು ಇಂಜೆಕ್ಷನ್ ತಗೊತ ಇಲ್ಲ. ಟ್ಯಾಬ್ಲೆಟ್ ಇಂಜೆಕ್ಷನ್ ಮಾಡಿಸ್ಬೇಕಂದ್ರೆ ಎಷ್ಟು ಅಮೌಂಟ್ ಖರ್ಚು ಮಾಡ್ತಿದ್ರಮ್ಮ? ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಫ್ರೀ ಮಾಡ್ತಾಯಿದ್ರು. ಪ್ರೈವೇಟಲ್ಲಿ ಪ್ರತಿ ತಿಂಗಳು ಮಾಡಿಸ್ತಾ ಇದ್ದೆ. ಇವಾಗ ಮಾಡಿಸ್ತಾ ಇಲ್ಲ. ಆರ್ಟಿಂದ ಏನು ತೊಂದರೆ ಇಲ್ಲ ಇವಾಗ ಚೆಕ್ ಮಾಡಿಸಿಲ್ಲ, ಮಾಡಿಸ್ಬೇಕು. ಅಲ್ಲ ನಿಮಗೆ ಸಿಂಟಮ್ಸ್ ಕಾಣಿಸ್ಕೊಳ್ತಿತ್ತಲ್ವಾ ಮುಂಚೆ? ಆ ಥರ ಏನೋ ಪ್ರಾಬ್ಲಮ್ಸ್ ಆಗ್ತಾ ಇಲ್ಲ? ಇಲ್ಲ. ಓಕೆ ಅಮ್ಮ, ಇವಾಗ ಬಂದುಬಿಟ್ಟು ನೀವು ಅಮೌಂಟ್ ಎಷ್ಟು ಕೊಟ್ಟು ತಗೊಂಡು ಹೋದ್ರಿ ಅಮ್ಮ? ನಾವು CCM ಬೆಡ್ಡು, ಆಮೇಲೆ ಮದರ್ ಸ್ಪೆಷಲ್, ಅದನ್ನು 85,000 ರೂಪಾಯಿ ತಗೊಂಡು ಹೋದ್ವಿ. ಓಕೆ ಅಮ್ಮ, ಇವಾಗ ಬಂದುಬಿಟ್ಟು ನೀವು ಪ್ರತಿ ಸಾರಿನೂ ಕೂಡ ಹಾಸ್ಪಿಟಲ್ಗೋಸ್ಕರ ಖರ್ಚು ಮಾಡ್ತಾ ಇದ್ರಿ. ಅಪ್ಪನಿಗಾಗಿರ್ಬೋದು, ನಿಮಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು. ಓಕೆ, ಇವಾಗ ಬಂದುಬಿಟ್ಟು 2 ಟೈಮ್ ಥೆರಪಿನ ಮಾಡ್ತಾ ಇದ್ದೀರಾ. ಇವಾಗ ಯಾವ್ದು ಬೆಸ್ಟ್ ಅನ್ನಿಸ್ತಾ ಇದೆ? ನಾನು 2 ತಿಂಗಳಲ್ಲಿ ಒಂದೇ ಸಲ ಹಾಸ್ಪಿಟ್ಲಿಗೆ ಹೋಗಿರೋದು. ರೆಗ್ಯುಲರ್ ಥೆರಪಿ ಮಾಡಿದ್ಮೇಲೆ ಒಂದೇ ಸಲ ಹಾಸ್ಪಿಟ್ಲಿಗೆ ಹೋಗಿರೋದು. ಅದು ಅಲ್ಲಿ ಮನೆ ತಗಿನೇ ಹಾಸ್ಪಿಟ್ಲಿಗೆ ಹೋಗಿರೋದು. ಇಂಥ ದೊಡ್ಡ ಹಾಸ್ಪಿಟ್ಲಿಗೇನು ಹೋಗಿಲ್ಲ. ಅಂದರೆ ನಮ್ಮ ಮನೆಯವರು ಅವರು ಹೋಗಿಲ್ಲ, ಕಡಿಮೆನೇ. 1-2 ಸಲ 3 ಸಲ ಹೋಗಿದ್ದಾರೆ. ಅವರು ಒಂದೇ ಸಲ ಕಡಿಮೆ ಆಗಲ್ಲ, ಒಂದು ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗುತ್ತೆ ಅಂತಂದು 1-2 ಸಲ ಹೋಗಿದ್ದಾರೆ ಆಸ್ಪತ್ರೆಗೆ ಅಷ್ಟೇ. ಅಂದರೆ ಟ್ಯಾಬ್ಲೆಟ್ ಕಡಿಮೆ ಮಾಡಿದ್ದಾರೆ. ಟ್ಯಾಬ್ಲೆಟ್ ಎಲ್ಲ ಕಡಿಮೆ ಮಾಡಿದ್ದಾರೆ. ಮುಂಚೆ ಎಷ್ಟು ಟ್ಯಾಬ್ಲೆಟ್ ತಗೊತಿದ್ರಮ್ಮ? ಮೊದಲೇ ಬೆಳಗ್ಗೆ 10, ರಾತ್ರಿ 10 ತಗೊಳಾರ ಟ್ಯಾಬ್ಲೆಟ್. ಈಗ ಒಂದೊಂದು ತಗೊತಾ ಇದ್ದಾರೆ ಅಷ್ಟೇ. ಅಮ್ಮ, ಇವಾಗ ಬಂದುಬಿಟ್ಟು ನೀವು ಇನ್ವೆಸ್ಟ್ ಮಾಡಿದ್ದೇನಾದ್ರೂ ವೇಸ್ಟ್ ಅನ್ನಿಸ್ತಾ? ನನಗೇನು ವೇಸ್ಟ್ ಅನಿಸಿಲ್ಲ. ಯೂಸ್ ಮಾಡ್ಕೋಬೇಕು, ಮಾಡ್ಕೊತ ಇದ್ದೀವಿ. ರೆಗ್ಯುಲರ್ ಬೆಸ್ಟ್ ರಿಸಲ್ಟ್ ಸಿಗ್ತದೆ. ಓಕೆ, ತುಂಬ ಜನ ಅಪ್ಪ ಅಮ್ಮಂದ್ರು ಬರ್ತಾರೆ. ಓಕೆ, ಅವ್ರಿಗೆ ಇಲ್ಲಿ ಬಂದಾದ್ಮೇಲೆ ಥೆರಪಿ ಮಾಡಿದ್ಮೇಲೆ ನೋವೆಲ್ಲ ಜಾಸ್ತಿ ಆಗುತ್ತಮ್ಮ. ನಿಮಗೆ ಆ ಥರ ನೋವೇನಾದ್ರು ಜಾಸ್ತಿ ಆಗಿತ್ತಾ? ನನಗಾಗಿದ್ದಿಲ್ಲ ಜಾಸ್ತಿ, ನಮ್ಮ ಮನೆಯವ್ರಿಗಾಗಿತ್ತು. ಆದರೆ ಇವಾಗ ಸ್ವಲ್ಪ ನೋವು ಕಡಿಮೆ ಆಗಿದೆ. ಫಸ್ಟ್ ಜಾಸ್ತಿ ಆಗಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಅದೇ ಥರ ಆಗೈತೆ. ನನಗೇನು ಆ ಥರ ಆಗಿಲ್ಲ. ಓಕೆ ಅಮ್ಮ, ಈಗ ತುಂಬ ಜನ ಅಪ್ಪ ಅಮ್ಮ ಅಂದರು 1-2-3 ದಿನಕ್ಕೆ ಅವ್ರು ನೋವು ಜಾಸ್ತಿ ಆದ ತಕ್ಷಣ ಬಿಟ್ಬಿಡ್ತಾರೆ ಅಂತ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಬಿಡಬಾರ್ದು, ರೆಗ್ಯುಲರ್ ಬರಬೇಕು. ಈಗ 2 ದಿನ ಈಗ ನಾವು ಬಿದ್ದಿದ ತಕ್ಷಣವೇ ನೋವು ಜಾಸ್ತಿ ಆಗುತ್ತೆ. ಅದೇ ಎದ್ದು ಒಂದು ಸ್ವಲ್ಪ ಏನಾದ್ರು ಟ್ರೀಟ್ಮೆಂಟ್ ತಗೊಂಡ್ರೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ, ಕಡಿಮೆ ಆಗುತ್ತೆ. ಬರ್ತಾ ಕಡಿಮೆನೇ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ. ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ನೋವಾಗೈತೆ ಅಂತ ಬಿಡಬೇಡ್ರಿ, ಬರ್ರಿ ತಗೊಳ್ರಿ ಥೆರಪಿನ.
ತಗೊಂಡು ನೋವುಗಳೆಲ್ಲ ಕಡಿಮೆ ಮಾಡ್ಕೊಳ್ರಿ. ನಿಮ್ಮ ಮೈ ಒಳಗಿರೋ ನರಗಳು ನೋವಾಗಲಿ ಏನೇ ಒಂದು ನೋವಾದ್ರೂ ಕಡಿಮೆ ಮಾಡ್ಕೊಳ್ರಿ. ಒಂದು ಟೆನ್ಷನ್ ಆದ್ರೂ ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗುತ್ತೆ. ಓಕೆ, ಥೆರಪಿ ಮಾಡಿದ್ಮೇಲೆ ನಿಮ್ಮ ಟೆನ್ಷನ್ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ. ಹೌದು, ನಮ್ಮ ಮನೆಯವ್ರಿಗೆ ಸಿಟ್ಟು ಭಾಳ ಇತ್ತು, ಆದರೆ ಸ್ವಲ್ಪ ಕಡಿಮೆ, ಈಗ ಫುಲ್ ಕಡಿಮೆ ಆಗೈತಿ ಟೆನ್ಷನ್ಗೆ. ಎಷ್ಟು ಖುಷಿ ಆಗ್ತದೆ ನಿಮಗೆ? ನಮಗೆ ಜಾಸ್ತಿನೇ ಖುಷಿ ಆಗುತ್ತೆ ಮೇಡಮ್ ಇಲ್ಲಿ ಇನ್ ಬಂದು. ಕೇಸ್ ತರಾಕೆರೆ ಸಿಗದಿದ್ರೆ ಹೆಂಗಿರ್ತಿತ್ತಮ್ಮ ನಿಮ್ಮ ಪರಿಸ್ಥಿತಿ? ನಮ್ಮ ಪರಿಸ್ಥಿತಿ ಆ ದೇವ್ರಿಗೆ ಒಂದೇ ಗೊತ್ತಿತ್ತು, ಆದರೆ ಅನುಭವಿಸಿದ್ದೀವಿ 2 ತಿಂಗಳಿಂದೆ. ಈಗ 1 ವರ್ಷದಿಂದ ಅನುಭವಿಸಿದ್ವಿ. ಯಾವ ಥರ ಅನುಭವಿಸಿದ್ದೀವಿ ಅಂದರೆ ಲಕ್ಷ ದುಡ್ಡು ಹಾಕಿದ್ದೀವಿ ಏನೋ ಗೊತ್ತಿಲ್ಲ ನಮಗೆ, ಅದೆಷ್ಟಾಗೈತೆ. ಚಿಕ್ಕದಾಗಿ ಅಮೌಂಟ್ ಅಂದರೆ 15, 20, 30, 50 ಸಾವಿರ ಹಿಂಗೆಲ್ಲ ಹಾಕಿ ಸರಿ ಮಾಡೋಕೆ ಹೋಗಿದ್ವಿ, ಸರಿಯಾಗಿಲ್ಲ. ಅದಕ್ಕೆ ಏನಾರ ಆಗಲಿ ಅಂತೇಳಿ ಎಲ್ಲ ಬರೀ ಕೈ ಮಾಡ್ಕೊಂಡಿದ್ವಿ. ಆದರೆ ಖಾಲಿ ಕೈ ಆದ್ರೂ ಒಂದಿಷ್ಟು ಒಡವೆ ಅಡ ಇಟ್ಟಾದ್ರೂ ತಗೋಬೇಕಂತೇಳಿ ಒಡವೆ ಅಡ ಇಟ್ಟು ನಾನು ತಗೊಂಡಿದ್ದೀನಿ. ಓಕೆ, ಇವಾಗ ಯೂಸ್ ಆಗ್ತಾ ಇದೆನಾ? ಯೂಸ್ ಮಾಡ್ಕೊತ ಇದ್ದೀವಿ. ಖುಷಿ ಆಗ್ತಾಯಿದೆ ಮೇಡಮ್. ಥ್ಯಾಂಕ್ ಯು ಅಮ್ಮ.